ಕೊಡಲ್ಲ ಅಂತ. ಈಗ ಚಾಮುಂಡಿ ದೇವಸ್ಥಾನಕ್ಕೆ ಮೊರೆ ಹೋಗಿದ್ದಾರೆ. ಈ ತಿಂಗಳಲ್ಲಿ ಇದಾದ್ಮೇಲೆ ಅದಕ್ಕಿಂತ ಮುಂಚೆ 3 ಸತಿ ಹೋಗ್ರೆ. ನಾನು ಜೊತೆಯಲ್ಲಿ ಹೋಗಿದ್ದೀನಿ 2 ಸತಿ. ಹೇಳ್ರಿ ಸ್ವಾಮಿ, ನಿಮ್ ಮಾಧ್ಯಮದವ್ರು ಏನೇನೋ ಕೇಳ್ತೀರಾ ನೀವು. ಈಗ ಚಾಮರಾಜನಗರ ಯಾರು ಮುಖ್ಯಮಂತ್ರಿ ಹೋಗ್ತಾರೆ, ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದಂತ ಒಂದು ಸೃಷ್ಟಿ ಮಾಡ್ಕೊಂಡು ಬಹಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮನೆ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ 2 ಸತಿ ಹೋಗಿದ್ದೀನಿ ನಾನು ಚಾಮರಾಜನಗರ್ಗೆ. ಮುಖ್ಯಮಂತ್ರಿ ಆದ್ಮೇಲೆ ಈ ಬಾರಿ 3ನೇ ಸತಿ 4ನೇ ಸತಿ ಹೋಗಿರೋದು. ಆಮೇಲೆ ಕೇಳಿ ಸರ್, ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿ ಅವ್ರಿಗೂ ಸತ್ಯ ಗೊತ್ತಿದೆ. ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ, ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು, ನಾವ್ ಯಾವ ಕಾರಣಕ್ಕೆ ಬರಲ್ಲ ಅಂದ್ರು. ಏನಕ್ಕಂದ್ರು ಸತ್ಯ ಗೊತ್ತಿತ್ತು, ಬರಲ್ಲ ಅಂದ್ರು. ಆಮೇಲೆ ಇವ್ರು ಅನೌನ್ಸ್ ಮಾಡ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಬಿಜೆಪಿ ಒತ್ತಡ ಆದ್ಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು. ಅವ್ರಿಗೂ ಗೊತ್ತಿದೆ ಇದ್ರಲ್ಲಿ ಏನಿಲ್ಲ ಅಂತ. ಬರೇ ಇಷ್ಟೇ ಸರ್, ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ. ಒಬ್ಬ ಹಿಂದ ಬ್ಯಾಕ್ವರ್ಡ್ ದೇವರಾಜ ಆದ್ಮೇಲೆ ಯಾರು ಮುಖ್ಯಮಂತ್ರಿ ಆಗ್ಲಿಲ್ಲ, ಅವ್ರಿಗೆಲ್ಲ ಸಹಿಸಕ್ ಆಗ್ತಲ್ಲ ಅದು. ಒಬ್ಬ ದೇಶಪಾಂಡೆ ಅವ್ರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಅವರು 8 ಬಾರಿನೋ 9 ಬಾರಿನೋ MLA ಆಗಿದ್ದಾರೆ. ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ. ತಪ್ಪೇನಿದೆ? ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ? ನನ್ಗೂ ಆಸೆ ಇದೆ, ನಿಮ್ಗೂ ಆಸೆ ಇರಲ್ವಾ? ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ಎಲ್ಲಾರ್ಗು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಎಲ್ಲಾರ್ಗು ಆಸೆ. ಈಗ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ? ಇಲ್ಲ, ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಹೇಳಿ? ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ. ಏನಾಗಿದೆ? ಆಸೆ ಇರ್ತದಿಲ್ಲ ಅವ್ರಿಗೆ. ಪ್ರಾಸಿಕ್ಯೂಷನ್ ಬರ್ತಾ ತಕ್ಷಣ ಸಿದ್ದರಾಮಯ್ಯಗೆ ಈ ಕೇಸಲ್ಲಿ ಏನೇನು ಆಗಲ್ಲ. ಮೊನ್ನೆ ನೋಡಿರ್ಬೋದು ನೀವು, ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈವ್ ನೋಡ್ತಾ ಇದ್ದೆ. ನಾನು ಜಡ್ಜ್ ನೇರವಾಗಿ ಕೇಳಿದ್ರು. ವಾದ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ರಾಜ್ಪಾಲರು ಜಡ್ಜ್ ಅವರು ನೇರವಾಗಿ ಕೇಳಿದ್ರು, ಇದು ಆಯ್ತ್ರಿ, ಇಷ್ಟೆಲ್ಲ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ ಬೈತೀನಿ, ಸಿದ್ದರಾಮಯ್ಯ ಅವ್ರ ಪಾತ್ರ ಏನಿದೆ? ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ 1935 ಲಿಂಗ ಅವರು ಈ ಜಾಗ ಆಕ್ಷನ್ ಲ್ಯಾಂಡ್ ಅಲ್ಲಿ ತಗೊಂಡಿರೋದು. ಈಗ ಎಲ್ಲೋ ವಾದದಲ್ಲಿ ನನ್ಗೆ ಅನ್ಸ್ತು, ನೆನ್ನೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ. ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಲಿಂಗ ಅಂತ ಅವರು 1935 ಆಕ್ಷನ್ ಅಲ್ಲಿ ಲ್ಯಾಂಡ್ ತಗೊಳ್ಳೋದು. ₹1 ಆಕ್ಷನ್ಗೆ DC ಆಕ್ಷನ್ ಲ್ಯಾಂಡ್ ಅಲ್ಲಿ ತಗೊಳ್ಳೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. 1935 ಯಾವಾಗ ಲಿಂಗ ಅವ್ರ ಲ್ಯಾಂಡ್ ತಗೊಂತಾರೆ ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. ಈ ಸಿದ್ದರಾಮಯ್ಯ ಆಸ್ತಿ ಹೆಂಗ್ ಬಂತು? ಬೇನಾಮಿ ಆಸ್ತಿ ಹೆಂಗ್ ಬಂತು? ಅದಾಗಿ ಏನಾಗ್ತದೆ, ದೇವರಾಜ್ ಅಂತ ಯಾರ ಮಗ ಅವನು? ಲಿಂಗ ಅವ್ರ ಮಗ. 2004 ಅವನ್ ಪಾಲಿಗೆ ಹೋಗ್ತದೆ. ಅದು ಲಿಂಗ ಅವ್ರ ಪಾಲಿಗೆ ಹೋಗ್ತದೆ ಈ ಆಸ್ತಿ. ಅವ್ರು 3 ಜನ ಅಣ್ಣ ತಮ್ಮದಿರ್ತಾರೆ. ದೇವರಾಜ್ ಅವ್ರಿಗೂ ಈ ಪಾಲು 3 ಎಕರೆ 16 ಗುಂಟೆ ಹೋಗ್ತದೆ. ಅದಾದ್ಮೇಲೆ 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರು ಬಾಂಬೆ ಕೊಡ್ತಾರೆ. ಅದ್ ಮಾಡಿ ಡಿನೋಟಿಫೈ ಮಾಡಿ 2010 ಅವ್ರ ಅಕ್ಕನ್ಗೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರ ಜಾಗದಲ್ಲಿ ಮೂಡಾದಲ್ಲಿ ಏನ್ ಮಾಡ್ತಾರೆ, ರಸ್ತೆ ಮಾಡ್ಬಿಟ್ಟು ಸೈಡ್ ಹಂಚ್ಕೊಟ್ಬಿಡ್ತಾರೆ. ಇವ್ರು ಪತ್ರ ಬರೀತಾರೆ. ಸಹಜ, ನಿಮ್ ಜಾಗ ಇದ್ರು ನೀವು ಪತ್ರ ಬರೀತೀರಾ, ನನ್ ಜಾಗ ಇದ್ರು ಪತ್ರ ಬರೀತೀವಿ. ನನ್ ಜಾಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ ನೀವು, ನನ್ ಜಾಗದಲ್ಲಿ ರಸ್ತೆ ಮಾಡ್ಬಿಟ್ಟು ನೀವು ಸೈಡ್ಗಳು ಹಂಚ್ಬಿಟ್ಟಿದ್ರ ಅಂತ ಪತ್ರ ಬರ್ದಿರೋದು ನಿಜ. ಪತ್ರ ಯಾವಾಗ ಕೊಟ್ರು? ಜಾಗ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ. 2021 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಬರೀ ಇವ್ರಿಗಿಲ್ಲ, ಈ 14 ಸೈಟ್ ಮಾತ್ರ. ಯಾವ ರೀತಿ ಆಕ್ಷನ್ ಆಗುತ್ತೆ? ಯಾವ್ದಕ್ಕೆ? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೋವಿಡ್ ಹಗರಣ ಆಗಿತ್ತಲ್ಲ, ಮಧ್ಯಂತರ ವರದಿ ಸಿಕ್ಕಿದೆ ನಿನ್ನೆ. ಅದು ಮುಂದೆ ಯಾವ ರೀತಿ? ಒಂದೊಂದು ಹಗರಣ ಇಲ್ಲ. ನಾವು ಇಷ್ಟು ದಿನ ಸುಮ್ ಕೂತಿದ್ದ ತಪ್ಪು. ಒಂದೊಂದು ಹಗರಣ ಇಲ್ಲ, ಬಹಳ ಹಗರಣಗಳು ಇದೆ. ಎಲ್ಲ ತೆಗಿತೀವಿ ಆಚೆ. ಈಗ ಅವರು ದ್ವೇಷ ರಾಜಕಾರಣಕ್ಕೆ ಮುಂದಾಗ್ತೀರಾ ನೀವು? ದ್ವೇಷ ರಾಜಕಾರಣ ಅವ್ರು ಮಾಡಿದ್ರಿ, ಅವ್ರು ಅನುಭವಿಸ್. ಈಗ ಉಪ್ಪು ತಿನ್ನೋ ನೀರು ಕುಡಿಲೇಬೇಕು ತಾನೆ. ಇದು ಸಿದ್ದರಾಮಯ್ಯ ಏನು ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಆರೋಪ ಹೊಡ್ತಾ ಇದ್ದೀರಾ. ಆಮೇಲೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಭಯ ಬಿಟ್ಬಿಟ್ಟಿರೋ, ಆ ಭಯ ಬೀಳೋ ವ್ಯಕ್ತಿನ ಸಿದ್ದರಾಮಯ್ಯ ಒಂಥರ ಟಗರ್ ಇದ್ದಂಗ್ರಿ, ಅದು ಅಂತ ಹೊಡ್ತದೆ. ಈಗ ಚಾಮುಂಡಿ ದೇವಸ್ಥಾನಕ್ಕೆ ಮೊರೆ ಹೋಗಿದ್ದಾರೆ. ಇದಾದ್ಮೇಲೆ ಅದಕ್ಕಿಂತ ಮುಂಚೆ 3 ಸತಿ ಹೋಗ್ರೆ. ನಾನು ಜೊತೆಯಲ್ಲಿ ಹೋಗಿದ್ದೀನಿ 2 ಸತಿ. ಹೇಳ್ರಿ ಸ್ವಾಮಿ, ನಿಮ್ ಮಾಧ್ಯಮದವ್ರು ಏನೇನೋ ಕೇಳ್ತೀರಾ ನೀವು. ಈಗ ಚಾಮರಾಜನಗರ ಯಾರು ಮುಖ್ಯಮಂತ್ರಿ ಹೋಗ್ತಾರೆ, ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದಂತ ಒಂದು ಸೃಷ್ಟಿ ಮಾಡ್ಕೊಂಡು ಬಹಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮನೆ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ 2 ಸತಿ ಹೋಗಿದ್ದೀನಿ ನಾನು ಚಾಮರಾಜನಗರ್ಗೆ.
ಮುಖ್ಯಮಂತ್ರಿ ಆದ್ಮೇಲೆ ಈ ಬಾರಿ 3ನೇ ಸತಿ 4ನೇ ಸತಿ ಹೋಗಿರೋದು. ಆಮೇಲೆ ಕೇಳಿ ಸರ್, ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿ ಅವ್ರಿಗೂ ಸತ್ಯ ಗೊತ್ತಿದೆ. ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ, ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು? ನಾವ್ ಯಾವ ಕಾರಣಕ್ಕೆ ಬರಲ್ಲ ಅಂದ್ರು. ಏನಕ್ಕಂದ್ರೆ ಸತ್ಯ ಗೊತ್ತಿತ್ತು, ಬರಲ್ಲ ಅಂದ್ರು. ಆಮೇಲೆ ಇವ್ರು ಅನೌನ್ಸ್ ಮಾಡ್ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಬಿಜೆಪಿ ಒತ್ತಡ ಆದ್ಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು. ಅವ್ರಿಗೂ ಗೊತ್ತಿದೆ ಇದ್ರಲ್ಲಿ ಏನಿಲ್ಲ ಅಂತ. ಬರೇ ಇಷ್ಟೇ ಸರ್, ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ. ಒಬ್ಬ ಹಿಂದ ಬ್ಯಾಕ್ವರ್ಡ್ ದೇವರಾಜ ಆದ್ಮೇಲೆ ಯಾರು ಮುಖ್ಯಮಂತ್ರಿ ಆಗ್ಲಿಲ್ಲ, ಅವ್ರಿಗೆಲ್ಲ ಸಹಿಸಕ್ ಆಗ್ತಾ ಇಲ್ಲ ಅದು. ಒಬ್ಬ ದೇಶಪಾಂಡೆ ಅವ್ರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಅವರು 8 ಬಾರಿನೋ 9 ಬಾರಿನೋ MLA ಆಗಿದ್ದಾರೆ. ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ. ತಪ್ಪೇನಿದೆ? ಆಸೆ ಇಟ್ಕೊಳ್ಳೋಕೆ ತಪ್ಪೇನಿದೆ? ನನ್ಗೂ ಆಸೆ ಇದೆ, ನಿಮ್ಗೂ ಆಸೆ ಇರಲ್ವಾ? ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ಎಲ್ಲಾರ್ಗು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಎಲ್ಲಾರ್ಗು ಆಸೆ. ಈಗ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ? ಇಲ್ಲ, ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಹೇಳಿ? ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ. ಏನಾಗಿದೆ? ಆಸೆ ಇರ್ತದಿಲ್ಲ ಅವ್ರಿಗೆ. ಪ್ರಾಸಿಕ್ಯೂಷನ್ ಬರ್ತಾ ತಕ್ಷಣ ಸಿದ್ದರಾಮಯ್ಯಗೆ ಈ ಕೇಸಲ್ಲಿ ಏನೇನು ಆಗಲ್ಲ. ಮೊನ್ನೆ ನೋಡಿರ್ಬೋದು ನೀವು, ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈವ್ ನೋಡ್ತಾ ಇದ್ದೆ. ನಾನು ಜಡ್ಜ್ ನೇರವಾಗಿ ಕೇಳಿದ್ರು, ವಾದ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ರಾಜ್ಪಾಲರು ಜಡ್ಜ್ ಅವರು ನೇರವಾಗಿ ಕೇಳಿದ್ರು, ಇದು ಆಯ್ತ್ರಿ, ಇಷ್ಟೆಲ್ಲ ಹೇಳ್ತಿರಲ್ಲ, ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ. ನಾನು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಕ್ ಬೈತೀನಿ, ಸಿದ್ದರಾಮಯ್ಯ ಅವ್ರ ಪಾತ್ರ ಏನಿದೆ? ಸಿದ್ದರಾಮಯ್ಯ ಅವರು ಲಿಂಗ ಅವರು ಈ ಜಾಗ 1935 ಲಿಂಗ ಅವರು ಈ ಜಾಗ ಆಕ್ಷನ್ ಲ್ಯಾಂಡ್ ಅಲ್ಲಿ ತಗೊಂಡಿರೋದು. ಈಗ ಎಲ್ಲೋ ವಾದದಲ್ಲಿ ನನ್ಗೆ ಅನ್ಸ್ತು, ನೆನ್ನೆ ಶನಿವಾರ ವಾದದಲ್ಲಿ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಎಲ್ಲೋ ಒಂದ್ ಕಡೆ ಅವರು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿ ಹಂಗೆ ವಾದ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವ್ರ ಬೇನಾಮಿ ಆಸ್ತಿ ಅಂತ. ಆಮೇಲೆ ಸಿದ್ದರಾಮಯ್ಯಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಲಿಂಗ ಅಂತ ಅವರು 1935 ಆಕ್ಷನ್ ಅಲ್ಲಿ ಲ್ಯಾಂಡ್ ತಗೊಳ್ಳೋದು. ₹1 ಆಕ್ಷನ್ಗೆ DC ಆಕ್ಷನ್ ಲ್ಯಾಂಡ್ ಅಲ್ಲಿ ತಗೊಳ್ಳೋದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. 1935 ಯಾವಾಗ ಲಿಂಗ ಅವ್ರ ಲ್ಯಾಂಡ್ ತಗೊಂತಾರೆ ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲ್ಲ. ಈ ಸಿದ್ದರಾಮಯ್ಯ ಆಸ್ತಿ ಹೆಂಗ್ ಬಂತು? ಬೇನಾಮಿ ಆಸ್ತಿ ಹೆಂಗ್ ಬಂತು? ಅದಾಗಿ ಏನಾಗ್ತದೆ, ದೇವರಾಜ್ ಅಂತ ಯಾರ ಮಗ? ಅವನು ಲಿಂಗ ಅವ್ರ ಮಗ. 2004 ಅವನ್ ಪಾಲಿಗೆ ಹೋಗ್ತದೆ. ಅದು ಲಿಂಗ ಅವ್ರ ಪಾಲಿಗೆ ಹೋಗ್ತದೆ ಈ ಆಸ್ತಿ. ಅವ್ರು 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ದೇವರಾಜ್ ಅವ್ರಿಗೂ ಈ ಪಾಲು 3 ಎಕರೆ 16 ಗುಂಟೆ ಹೋಗ್ತದೆ. ಅದಾದ್ಮೇಲೆ 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರು ಬಾಂಬೆ ಕೊಡ್ತಾರೆ. ಅದ್ ಮಾಡಿ ಡಿನೋಟಿಫೈ ಮಾಡಿ 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರ ಜಾಗದಲ್ಲಿ ಮೂಡಾದಲ್ಲಿ ಏನ್ ಮಾಡ್ತಾರೆ, ರಸ್ತೆ ಮಾಡ್ಬಿಟ್ಟು ಸೈಡ್ ಹಂಚ್ಕೊಟ್ಬಿಡ್ತಾರೆ. ಇವ್ರು ಪತ್ರ ಬರೀತಾರೆ. ಸಹಜ, ನಿಮ್ ಜಾಗ ಇದ್ರು ನೀವು ಪತ್ರ ಬರೀತೀರಾ, ನನ್ ಜಾಗ ಇದ್ರು ಪತ್ರ ಬರೀತೀವಿ. ನನ್ ಜಾಗದಲ್ಲಿ ನಾನು ಕೇಳಲಾರೆ ಪರಿಹಾರ ಕೊಟ್ಟಿಲ್ಲ, ನೀವು ನನ್ ಜಾಗದಲ್ಲಿ ರಸ್ತೆ ಮಾಡ್ಬಿಟ್ಟು ನೀವು ಸೈಡ್ಗಳು ಹಂಚ್ಬಿಟ್ಟಿದ್ರ ಅಂತ ಪತ್ರ ಬರ್ದಿರೋದು ನಿಜ. ಪತ್ರ ಯಾವಾಗ ಕೊಟ್ರು? ಜಾಗ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುವಾಗ ಕೊಟ್ಟಿಲ್ಲ. 2021 ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಬರೀ ಇವ್ರಿಗಿಲ್ಲ, ಈ 14 ಸೈಟ್ ಮಾತ್ರ. ಯಾವ ರೀತಿ ಆಕ್ಷನ್ ಆಗುತ್ತೆ? ಯಾವ್ದಕ್ಕೆ? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೋವಿಡ್ ಹಗರಣ ಆಗಿತ್ತಲ್ಲ, ಮಧ್ಯಂತರ ವರದಿ ಸಿಕ್ಕಿದೆ ನಿನ್ನೆ. ಅದು ಮುಂದೆ ಯಾವ ಇಲ್ಲ, ರೀತಿ? ಒಂದೊಂದು ಹಗರಣ ಇಲ್ಲ. ನಾವು ಇಷ್ಟು ದಿನ ಸುಮ್ ಕೂತಿದ್ದ ತಪ್ಪು. ಒಂದೊಂದು ಹಗರಣ ಇಲ್ಲ, ಬಹಳ ಹಗರಣಗಳು ಇದೆ. ಎಲ್ಲ ತೆಗಿತೀವಿ ಆಚೆ. ಈಗ ಅವರು ದ್ವೇಷ ರಾಜಕಾರಣಕ್ಕೆ ಮುಂದಾಗ್ತೀರಾ ನೀವು? ದೇಶ ರಾಜಕಾರಣ ಅವ್ರು ಮಾಡಿರೋದ್ರಿ, ಅವ್ರು ಅನುಭವಿಸ್. ಈಗ ಉಪ್ಪು ತಿನ್ನೋ ನೀರು ಕುಡಿಲೇಬೇಕಾರೆ. ಇದು ಸಿದ್ದರಾಮಯ್ಯ ಏನು ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಆರೋಪ ಹೊಡ್ತಾ ಇದ್ದೀರಾ. ಆಮೇಲೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಭಯ ಬಿಟ್ಬಿಟ್ಟಿರೋ, ಆ ಭಯ ಬೀಳೋ ವ್ಯಕ್ತಿನ ಸಿದ್ದರಾಮಯ್ಯ ಒಂಥರ ಟಗರ್ ಇದ್ದಂಗ್ರಿ, ಅದು ಅಂತ ಹೊಡ್ತದೆ. ನವಲಗುಂದ ಕ್ಷೇತ್ರಕ್ಕೆ ಏನೇನು